ದಯವಿಟ್ಟು ಯಾರ ತೋರ್ಪಡಿಕೆಗೆ ನಾವು ಬ್ರಿಡ್ಜ್ ಅಲ್ಲಿ ಹೋಗುವಾಗ ಡ್ಯಾಮ್ ಕಾಣಬೇಕಾದ್ರೆ ಇಲ್ಲಾದ್ರೂ ಉಂಟಾ? ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ಇರ್ಲಿಕ್ಕಿಲ್ಲ ಈ ದುಡ್ಡನ್ನು ಸರ್ಕಾರವನ್ನು ಕೊಳ್ಳೆ ಹೊಡೆಯುವುದು ಅಥವಾ ಸರ್ಕಾರ ದುಡ್ಡನ್ನು ದುರುಪಯೋಗ 5-10 ಕೋಟಿ ಡ್ಯಾಮ್ ಮಾತ್ರ ಪರವಾಗಿಲ್ಲ, ಆಯ್ತು ಇಲ್ಲಿ ಮಾಡಿದ್ರಪ್ಪ ಸ್ವಲ್ಪ ನೀರು ನಿಲ್ತದೆ ಹೋಗ್ತಾ ಅಂತ. ಇದು 140 ಕೋಟಿ ರೂಪಾಯಿ ಯೋಜನೆ. ಬಂಧುಗಳೇ, ಇವತ್ತು ನಾವು ಎನ್ನೋಳೆ ಏತ ನೀರಾವರಿ ಯೋಜನೆಯ ಈ ಒಂದು ಡ್ಯಾಮಿನ ಭಾಗದಲ್ಲಿದ್ದೇವೆ. ಬಹಳ ಬೆಳಿಗ್ಗೆ ನಿನ್ನೆ ಎರವು ಕೇಳಿ ನನಗೆ ಬಹಳ ಬೇಸರ ಆಯಿತು. ಇಲ್ಲಿದು ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದಾರೆ, ರೈತರಿಗೆ ನೀರಿಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿದ ಗಮನಕ್ಕೆ ಬಂದು ಕೂಡಲೇ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಮಾತಾಡಿದೆ. ಇಲ್ಲ ಗಮನ ಬಂದಿಲ್ಲ ಹೇಳಿದ್ರು. ಅವರಿಗೆ ಮಾತಾಡಿ ಆನಂತರ ನಮ್ಮ DCM DK ಶಿವಕುಮಾರ್ ಅವರಿಗೆ ಮಾತಾಡಿ ಆನಂತರ ಇವತ್ತು ಬೆಳಿಗ್ಗೆ ಮಂಗಳೂರು ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು. ಅವರು ಮತ್ತೆ ನಮ್ಮ ಹರೀಶ್ ಕುಮಾರ್ ಮೆಸ್ಕಾಂ ಈಗ ಅಧ್ಯಕ್ಷರು ಅವರ ಹತ್ರ ಮಾತಾಡಿ ಕೂಡಲೇ ವಿದ್ಯುತ್ ಅನ್ನು ಸಂಪರ್ಕ ಮಾಡಬೇಕು, ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆವು. ಅದು ಸ್ಪಂದಿಸಿ ಕೂಡಲೇ ಕೇವಲ ಅರ್ಧ ಗಂಟೆ ಒಳಗೆ ಕರೆಂಟ್ ಪುನಃ ರೀಕನೆಕ್ಷನ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ರೈತರಿಗೆ ಖಂಡಿತ ಖುಷಿಯಾಗಿದೆ. ಆದರೆ ಈ ಯೋಜನೆ ಬಗ್ಗೆ ಇದೊಂದು ಖಂಡಿತ ಒಂದು ಏನ್ ಹೇಳ್ತಾರೆ, ಇಲ್ಲಿ ಈ ರೀತಿಯಲ್ಲಿ ಆಗಬೇಕಾದ ಅವೈಜ್ಞಾನಿಕವಾದ ಒಂದು ರೀತಿಯಲ್ಲಿ ಯೋಜನೆ ಆಗಿದೆ. ನಮ್ಗೆಲ್ಲ ಬಹಳ ಸಂತೋಷ ಇತ್ತು ಈ ಯೋಜನೆ ಆಗುವಾಗ. ನಾನು ಈ ಬಗ್ಗೆ ಕೇಳಿಕೊಂಡಿದ್ದೆ, ಖಂಡಿತ ಇದನ್ನು ಎನ್ನೊಳೆ ಭಾಗದಲ್ಲಿ ಇಲ್ಲಿ ಮಾಡಬೇಡಿ, ಪೇಟೆಯಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಕೆಳಗಡೆ ಮಾಡಿದ್ರೆ ಈ ನೀರು ನಿಂತಾಗ ನಮ್ಮ ಎನ್ನೊಳೆ ಈ ಇಡೀ ಪರಿಸರವನ್ನು ಇದೆಲ್ಲ ಕರೆಂಟ್ ಅನ್ನು ಈ ಎನ್ನೊಳೆ ಪೇಟೆ ಕೊಟ್ಟಾಗಿದೆ. ಇವತ್ತು ಇನ್ನು ನಮ್ಮ ಜೀವಮಾನದಲ್ಲಿ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎನ್ನೊಳೆ ಪೇಟೆಗೆ ಕರೆಂಟ್ ಕೊಟ್ಟಾಗಿದೆ. ನಾನು ಎನಿಸಿದ್ದು ಇದು ಇಲ್ಲೇ ಕೆಳಗೆ 1 ಕಿಲೋಮೀಟರ್ ಅಲ್ಲಿ ಈ ಕರೆಂಟ್ ಪಂಪ್ ಸೆಟ್ ಅಲ್ಲಿ ಇಲ್ಲಿದ್ದಿದ್ರೆ ಇದನ್ನು ಎರಡೂ ಕಡೆ ದಂಡೆ ಕಟ್ಟಬೇಕಿದ್ಕೆ, 2 ಕಡೆ ಪ್ರೊಟೆಕ್ಷನ್ ವಾಲ್ ಕಟ್ಟಿ, ಆ ಕಡೆ ದೇವಸ್ಥಾನ, ಈ ಕಡೆಯಿಂದ ಮಸೀದಿ, ಇಂಥ ಸುಂದರ ಜಾಗ ಕಾರ್ಕಳ ತಾಲೂಕಿನಲ್ಲೇ ಎಲ್ಲಿ ಸಹ ಇಲ್ಲ. ಇವತ್ತು ನಮ್ಮ ವಿದ್ಯಾಸಂಸ್ಥೆಗಳಿವೆ, ಕಾರ್ಕಳದಲ್ಲಿ 4 ವಿದ್ಯಾಸಂಸ್ಥೆ ಇದೆ. ಅಲ್ಲಿಯ ಮಕ್ಕಳೆಲ್ಲ ಇಲ್ಲಿ ಬಂದು 2,000 ಜನ ಪ್ರತಿ ವಾರ ಟೂರಿಸ್ಟ್ ಇಲ್ಲಿ ಬರುವಂತ ಯೋಜನೆ ಇದ್ದಿದ್ದು. ಇದು ಸ್ಟಾರ್ಟ್ ಮಾಡುವಾಗ ನಾವು ಕೇಳಿಕೊಂಡೆವು, ದಯವಿಟ್ಟು ಯಾರ ತೋರ್ಪಡಿಕೆಗೆ ನಾವು ಬ್ರಿಡ್ಜ್ ಅಲ್ಲಿ ಹೋಗುವಾಗ ಡ್ಯಾಮ್ ಕಾಣಬೇಕಂತ ಇಲ್ಲಾದ್ರೂ ಉಂಟಾ? ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ಇರ್ಲಿಕ್ಕಿಲ್ಲ ಈ ಒಂದು ಅಂದ್ರೆ ಇದೇ ರೀತಿ ಮಾಡ್ಬೇಕಂತ ಪಟ್ಟು ಹಿಡಿಯುವುದು. ಇವತ್ತು 1 ಕಿಲೋಮೀಟರ್ ಕೆಳಗಾಗಿದ್ರೆ ಎಷ್ಟು ನೀರು ನಿಲ್ತಿತ್ತು, ನಿಜವಾಗಿ ರೈತರಿಗೆ ಉಪಯೋಗ ಆಗ್ತಿತ್ತು. ಖಂಡಿತ ಇದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಇದು ನಮ್ಮ ಶಾಸಕರ ದರ್ಪ, ಅವ್ರು ಇದೆಲ್ಲ ಆಗ್ಬೇಕಂತ, ಅವ್ರು ಇಲ್ಲಿ ಆಗ್ಬೇಕು, ಎಲ್ರಿಗೂ ಕಾಣಬೇಕು ನಾನು ಮಾಡಿದಂತ 140 ಕೋಟಿ ರೂಪಾಯಿ ಯೋಜನೆ ಇವತ್ತು ನಿಷ್ಪ್ರಯೋಜಕ. ಅಕ್ಟೋಬರ್ ಸ್ಟಾರ್ಟ್ ಮಾಡುದಂತೆ, ಜನವರಿಯಲ್ಲಿ ಬಂದ್ ಮಾಡುವಂತೆ. ಇವತ್ತು ಫೆಬ್ರವರಿಯಲ್ಲಿ ಸಹ ನಮ್ಮ ಸರ್ಕಾರ ಕರೆಂಟ್ ಕೊಟ್ಟು ನೀರು ಕಟ್ತಾ ಉಂಟು. ಈಗ ಅವರ ಯೋಜನೆ ಇದ್ದದ್ದು ಜನವರಿಯಲ್ಲಿ, ಅದು ಜನವರಿಯ ನಂತರ ನೀರು ಕೊಡ್ಲಿಕ್ಕೆ ಇಲ್ಲ ಅಂತ. ಜನವರಿ ನಂತರ ಎಂತ ಮಾಡುದು ರೈತರು ಬೆಳೆ ಸ್ಟಾರ್ಟ್ ಮಾಡಿದವರು? ಅದ್ರಗಿಂತಲೂ ಹಾಸ್ಯಾಸ್ಪದ ಅಂದ್ರೆ ಅವರ ಗುರುಗಳೇ ಪ್ರಮೋದ್ ಮುತಾಲಿಕ್ ಅವರು 2023 ಚುನಾವಣೆ ಸಂದರ್ಭ ಬಂದಾಗ ಇನ್ನೇನ್ ಎಲ್ಲಕ್ಕೆಲ್ಲಿ ಹೆಚ್ಚಿ ಅಂದ್ರೆ 1 ತಿಂಗಳು ಬರ್ಬೋದು. ಮತ್ತೆ ಇದೇ ಗ್ರೌಂಡ್ ಅಲ್ಲಿ ಬಂದು ಇದೇ ಡ್ಯಾಮಿನ ಮೇಲ್ಗೆ ಬಂದು ಕ್ರಿಕೆಟ್ ಆಡಿ ಹೋಗಿದ್ದಾರೆ. ಇವತ್ತು ನೋಡಿ ಇದ್ರ ಕೆಳಗಡೆ ನೀರಿದೆ, ಮೇಲ್ಗಡೆ ಹೀಗೆ ಇದೆ. ಯಾವಾಗ ಮತ್ತೆ ಅಂತ ಈಗ ನೋಡಿ ಕರೆಕ್ಟ್ ಆಗಿ ಪಂಪ್ ಚಾಲು ಮಾಡಿದ್ರೆ ಇನ್ನು 10 ದಿವಸದಲ್ಲಿ ನೀರಿಲ್ಲ ಇಲ್ಲಿ. ಅದಕ್ಕೆ ರೈತರೇ ಮೊನ್ನೆ ಕೇಳಿದ್ದು, ದಯವಿಟ್ಟು ಮಾಡಬೇಡಿ, ಇಲ್ಲಿ ತುಂಬಾ ಜಲ ಇದಿದೆ, ಯಾವ್ದು ಮೀನುಗಳಿವೆ, ಅದು ಸಾಯ್ತವೆ, ನೀವು ಸಂಪೂರ್ಣ ಮಾಡಬೇಡಿ ಅಂತ ಅವ್ರು ಕೇಳಿಕೊಂಡಿದ್ದಾರೆ. ನಾನು ರೈತರಿಗೆ ಸಂಪರ್ಕ ಮಾಡಿ ನಿನ್ನೆ ಏನು ವಿಚಾರ ಆಗ್ತಾ ಉಂಟು ಏನು ಕೇಳಿದೆ. ಇಲ್ಲ ನಾವೇ ಹೇಳಿದ್ದು ಪಂಪ್ ಚಾಲು ಮಾಡಬೇಡಿ, ನಿಲ್ಸಿ ಅಂತ ಹೇಳಿದ್ದು. ಯಾಕಂದ್ರೆ ಮೀನುಗಳೆಲ್ಲ ಸಾಯ್ತವೆ, ಮೀನುಂಟು ತುಂಬಾ ಅದರಲ್ಲಿ, ಇನ್ನು ನೀರು ಏನಿದ್ರು ಒಂದು 5-10 ದಿವಸ ಬರುದು, ಮತ್ತೆ ಮುಗ್ದೋಯ್ತು ಬಾಡ ಅಂತ ಹೇಳಿದ್ರು. ಈ ರೀತಿ ಒಂದು ದುಡ್ಡನ್ನು ಸರ್ಕಾರವನ್ನು ಕೊಳ್ಳೆ ಹೊಡೆಯುವುದು ಅಥವಾ ಸರ್ಕಾರ ದುಡ್ಡನ್ನು ದುರುಪಯೋಗ 5-10 ಕೋಟಿ ಡ್ಯಾಮ್ ಮಾತ್ರ ಪರವಾಗಿಲ್ಲ, ಆಯ್ತು ಇಲ್ಲಿ ಮಾಡಿದ್ರಪ್ಪ ಸ್ವಲ್ಪ ನೀರು ನಿಲ್ತದೆ ಹೋಗ್ತಾ ಅಂತ. ಇದು 140 ಕೋಟಿ ರೂಪಾಯಿ ಯೋಜನೆ ಇವತ್ತು ನಿಷ್ಪ್ರಯೋಜಕ. ಕಾರ್ಕಳ ತಾಲೂಕು ಎಲ್ಲಿದೆ? ಈಗಿನಿಂದ ಇನ್ನದಿಂದ ನಮ್ಮ ಬೆಳಂಗೆ ಈ ಒಂದು ಟ್ರಯಾಂಗ್ಯುಲರ್ ಶೇಪ್ ಇಷ್ಟು ಸುಂದರವಾದ ಕಾರ್ಕಳದಲ್ಲಿ ಇಂಥ ಎನ್ನೋಳೆ ಅಂತ ಸುಂದರ ಜಾಗ ಎಲ್ಲಿ ಸಹ ಇಲ್ಲ. ನಾವು ನೋಡಿದ್ರಲ್ಲಿ ಸುಮಾರು ನೋಡಿದ್ದೇವೆ, ಇಷ್ಟು ಸುಂದರವಾದ ನದಿ ಹರಿತಾ ಉಂಟು. ಇದು ಕೆಳಗಾಗಿ ಈ ಎಲ್ಲ ಏರಿಯಾವನ್ನು ನಾವು ತುಂಬಿಸಿ ಇಲ್ಲಿಗೆ ದಿನ ಒಂದು ಟೂರಿಸ್ಟ್ಗಳು ಬರುವಾಗೆ ಮಾಡಿದ್ರೆ ಇವತ್ತು ಎನ್ನೋಳೆ ಇದು ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿ ಇಂಥ ಜಾಗ ಇರಲಿಲ್ಲ. ಈಗ ನೀವು ನಮ್ಮ ಜೀವಿತಾವಧಿಯಲ್ಲಿ ಇದು ಡ್ಯಾಮ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಯಾರಿಗಾದ್ರು? ಈ 140 ಕೋಟಿಯನ್ನು ಯಾರಿಗೆ ಆಗ್ತದೆ ನೀವು ಹೇಳಿ? ಊರಿನವರು ಇದ್ದೀರಾ, ಎಲ್ಲ ಹಿರಿಯರು ಇದ್ದೀರಾ, ಇಲ್ಲಿಂದ ಮಾಡ್ಲಿಕ್ಕೆ ಆಗ್ತದೆ? ಇದು ನಮ್ಗೆ ಆಕ್ಚುಲಿ ಒಬ್ರು ಶಾಸಕರು ಮಾಡಿದ್ದು ನೀರು ತೋರ್ಬೇಕಾ ಡ್ಯಾಮ್ ತೋರ್ಬೇಕಾ? ನೀರು ಎಷ್ಟು ನೀರು ನಾವೀಗ ಇಲ್ಲಿ ಶಿವಮೊಗ್ಗಕ್ಕೆ ಹೋಗುವಾಗೆಲ್ಲ ನೋಡ್ತೇವೆ, ಎಲ್ಲಾರು ಡ್ಯಾಮ್ ಕಾಣ್ತದೆ ನಮ್ಗೆ, ನೀರು ನಿಂತದ್ದು ಕಾಣ್ತೇವೆ ಉದ್ದಕ್ಕೆ. ಭದ್ರಾವತಿ ಹತ್ರ ಹೋಗ್ತೇವೆ, ಅಲ್ಲಿ ನೋಡ್ತೇವೆ. ಎಲ್ಲಿಸ್ಬೇಕಾದ್ರೆ ನೋಡಿ ಕರ್ನಾಟಕದಲ್ಲಿ KRS ಎಲ್ಲಿ ಉಂಟು? KRS ನೋಡ್ಬೇಕಾದ್ರೆ ಡ್ಯಾಮ್ ನೋಡ್ಬೇಕಾದ್ರೆ ನೀವು ಅಲ್ಲಿ ಟೂರಿಗೆ ಹೋಗ್ಬೇಕು.
ಆದ್ರೆ ಮಂಡ್ಯದೊಳಗೆ ನೀರು ಬರ್ತದೆ. ಆ ನೀರು ನಿಂತು ಜನ ಎಲ್ಲ ಇವತ್ತು ಕಬ್ಬು ಬೆಳೆದು ಇಡೀ ಜನರ ಜೀವನ ಚೇಂಜ್ ಆಗ್ತದೆ. ನಮ್ಮ ಕಾರ್ಕಳದ ಹೊಸ ಇತಿಹಾಸ. ನಮ್ಮ ಶಾಸಕರ ಏನ್ ಹೇಳ್ತಾರೆ, ಅವರದಕ್ಕೆ ಒಂದೆರಡಲ್ಲ, ನಮ್ಮ ಇಡೀ ಕಾರ್ಕಳವನ್ನು ಬಲಿ ಕೊಟ್ಟುಬಿಟ್ರು. ಆ 140 ಕೋಟಿ ರೂಪಾಯಿ ದುಡ್ಡನ್ನು ತಂದು ಇಡೀ ಕಾರ್ಕಳ ಜನರಿಗೆ ಇವತ್ತು ಸಿಗದಿದ್ದ ಅಂತ ಕೆಟ್ಟ ಕೆಲಸವನ್ನು ಮಾಡಿ ಹಾಕಿದ್ರು. ಇದರಿಂದ ಅನೇಕ ವಿಚಾರಗಳಿವೆ. ಇವತ್ತು ಜವಳಿ ಪಾರ್ಕ್ ಬಹಳ ಬೇಸರ. ನಾನು ಪುನರಪಿ ಹೇಳುದು, ನಿಟ್ಟೆ ಭಾಗ ಜನರನ್ನು ಮಂಗ ಮಾಡಿ 500 ಮನೆಗಿಂತಲೂ ಜಾಸ್ತಿ ಮನೆಗೆ ಹೋಗಿ ವಿಧಾನಸಭೆ ಚುನಾವಣೆ ಹತ್ರ ಸೈನ್ ತಗೊಂಡ್ರು. ನಿಮ್ಗೆ ಯಾವ ಜಾಬ್ ಬೇಕು, ನಿಮ್ ಪ್ರಾಯದವರಿಗೆ ಬೇಕಾ, ನಿಮ್ ಮಕ್ಳಿಗೆ ಬೇಕಾ ಅಂತ. ಅದೇ ಒಂದೇ ದಿನದಲ್ಲಿ ಶಂಕುಸ್ಥಾಪನೆ ಹಾಕಿದ ಶಿಗ್ಗಾಂವಲ್ಲಿ ಬೊಮ್ಮಾಯಿಯವರ ಜಾಗದಲ್ಲಿ ಇವತ್ತು ಸುಮಾರು 3,000ಗಿಂತ ಹೆಚ್ಚಿನ ಜನರು ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಮ್ಯುನಿಸ್ಟ್ ಬೆಳೆದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇನ್ನೂ 10 ಲಕ್ಷ ಖರ್ಚು ಮಾಡಿ ಗಿಡ ನೆಟ್ಟಿದ್ದಾರೆ. ಎಷ್ಟು ದುರಂತ ನೋಡಿ. ಇಂಥದೇ ಎಲ್ಲ ಯೋಜನೆ ಮತ್ತೆ ಹಲವಾರು ಯೋಜನೆ ನಿಮ್ಗೆ ಗೊತ್ತಿದೆ. ಈಗ ಏನೇ ಇರಲಿ ಬಹಳ ಬಹಳ ಸಂತೋಷದಾಯಕ. ಕರೆಂಟ್ ಪುನಃ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಎಷ್ಟು ದಿನ ನೀರು ಬರ್ತದ ಅಷ್ಟು ದಿನ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಉಂಟು. ಮತ್ತೆ ನಾವು ಸಹ ಎಲ್ಲ ಒಟ್ಟಾಗಿ ಇಲ್ಲಿ ಇದನ್ನು ಏನಂತ ಒಂದು ಮುಂದಿನ ದಿನದಲ್ಲಿ ಸರಿ ಮಾಡುವ ಹಾಗೆ ಸರಿ ಮಾಡ್ಲಿಕ್ಕೆ ಏನಾಗ್ತದೆ ನೋಡ್ಬೇಕು. ಇವತ್ತು ನೋಡಿ, ಒಬ್ಬ ಜನಪ್ರತಿನಿಧಿ ಶಾಸಕರು ಏನ್ ಮಾಡ್ಬೇಕು, ಕರೆಂಟ್ ಹೋದ ಕೂಡಲೇ ಇಮಿಡಿಯೇಟ್ ಸ್ಪಂದನೆ ಮಾಡಿ ಆ ಅಧಿಕಾರಿ, ಅದು ಸಹ ಇವರು ಅದರದ್ದೇ ಸಚಿವರಾಗಿದ್ದವರು, ಇಂಧನ ಸಚಿವರಾಗಿದ್ದವರು, ಅವ್ರಿಗೆ 5 ನಿಮಿಷದ ಕೆಲಸ ಕರೆಂಟ್ ರೀಕನೆಕ್ಷನ್ ಮಾಡ್ಲಿಕ್ಕೆ 5 ನಿಮಿಷ ಸಾಕು. ಯಾಕಂದ್ರೆ ಅವರು ಮಂತ್ರಿ ಆಗಿರುವಾಗ ಯಾರೋ ಅಧಿಕಾರಿಗಳು ಸ್ವಲ್ಪ ಚೇಂಜ್ ಆಗಿ ಮತ್ತೆ ಅವರೇ ಇರ್ತಾರೆ. ಹೇಳಿ ಯಾಕೆ ಕನೆಕ್ಟ್ ಮಾಡಿದಿರಪ್ಪ, ಇದು ಎಲ್ಲ ಕಡೆ ಇರುವ ಸಾಮಾನ್ಯ ವಿಷಯಗಳು. ಇವತ್ತು ಮನೆಯಿಂದ ಫೀಸ್ ತಗೊಂಡು ಹೋದ್ರು ರಿಕ್ವೆಸ್ಟ್ ಮಾಡಿ ಪುನಃ ಹಾಕಿಸ್ತಾರೆ. ಇಲ್ಲಿ ಸಹ ಅಷ್ಟೇ, ಹಿಂದೆ ಸಹ ಒಂದ್ಸಲ ಹೋಗಿತ್ತು. ಮತ್ತೆ ಸುಮಾರು 2 ಕೋಟಿ ರೂಪಾಯಿ ದುಡ್ಡನ್ನು ಕಟ್ಟಿ ಇವತ್ತು ಪ್ರತಿ ತಿಂಗಳಿಗೆ ಸುಮಾರು 10 ರಿಂದ 18 ಲಕ್ಷ ರೂಪಾಯಿ ದುಡ್ಡು ಕಟ್ಟುವ ವ್ಯವಸ್ಥೆ ಉಂಟು. ಅಷ್ಟು ರೈತರಿಗೆ ಲಾಭ ಆಗ್ತಾ ಉಂಟು ಅಂತ ಬೇಕು ನಾವು. ಎಷ್ಟು ಜನರ ಗದ್ದೆ ಹೋಗ್ತಾ ಉಂಟು ನೀರು ಅಂತ ನೋಡ್ಬೇಕು. ಇವತ್ತು ಆ ಶಾಸಕರಿಗೆ ಮಾಡ್ಲಿಕ್ಕೆ 5 ನಿಮಿಷದಲ್ಲಿದ್ದ ಕೆಲಸವನ್ನು ಇವತ್ತು ದೊಡ್ಡ ಪ್ರತಿಭಟನೆ. ಯಾಕಂದ್ರೆ ಪಂಚಾಯತ್ ಚುನಾವಣೆ ಬಂತು, ತಾಲೂಕು ಚುನಾವಣೆ ಬಂತು, ಜಿಲ್ಲಾ ಪಂಚಾಯತ್ ಚುನಾವಣೆ, ಬೇರೆ ಏನು ವಿಷಯ ಇಲ್ಲ. ಈಗ ಬೇರೆ ಯಾವುದೇ ವಿಚಾರ ಇಲ್ಲ. ಎಲ್ಲ ಹುಡುಗರನ್ನು ದೇವರು ಧರ್ಮದ ವಿಚಾರದಲ್ಲಿ ಕೆರಳಿಸುವುದು. ನಾವೆಲ್ಲ ಕಡೆ ದೇವಸ್ಥಾನ ಹೋಗ್ತೇವೆ, ಭಜನೆ ಮಂದಿರ ಹೋಗ್ತೇವೆ, ಭಜನೆ ಕುತ್ಕೊಳ್ತೇವೆ, ಅದು ಯಾವುದು ಧರ್ಮವನ್ನು ರಾಜಕೀಯದೊಟ್ಟು ಬೆರೆಸುವ ಕೆಲಸ ನಾವು ಮಾಡುದಿಲ್ಲ. ಇದೆಲ್ಲ ನಮ್ಮ ಜೀವನ. ಮನುಷ್ಯರಾಗಿ ದೇವರು ಒಳ್ಳೆಯ ಜೀವನ ಕೊಟ್ಟದಕ್ಕೆ ಅದನ್ನು ಸಾರ್ಥಕ ಮಾಡುವ ಕೆಲಸವನ್ನು ಮಾಡಬೇಕು. ಈ ರೀತಿ ಜನರ ದಿಕ್ಕು ತಪ್ಪಿಸಿದಿರ್ಬೋದು, ಅಥವಾ ಒಬ್ಬ MLA ಜನಪ್ರತಿನಿಧಿಯಾಗಿ ಶಾಸಕರಾಗಿ ದೊಡ್ಡ ದೊಡ್ಡ ಪೋಸ್ಟರ್ ಬರ್ತೊಂಡು ನಮ್ಮ ಶಾಸಕರು ಗರ್ಜಿಸಿದ್ರು, ಇಲ್ಲಿ ವಿಧಾನಸಭೆಯಲ್ಲಿ ಕೂಗಿದ್ರು, ಅವ್ರಿಗಿಂತ ದೊಡ್ಡ ಶಾಸಕ ಪಟು ಇಲ್ಲ ಅಂತ. ಇದು 5 ನಿಮಿಷದಲ್ಲಿ ಮಾಡುವ ಕೆಲಸವನ್ನು ಮಾಡ್ಲಿಲ್ಲ ಅವರು. ಇವತ್ತು ನಾನು ಬೆಳಿಗ್ಗೆ ಕೂತ್ಕೊಂಡಿದ್ದೆ 8 ಗಂಟೆಗೆ 9:30 ಗಂಟೆ ಕನೆಕ್ಷನ್ ಆಗಿದೆ. ಆಗ ನಮ್ಗೆ ಮಾಡ್ಲಿಕ್ಕೆ ಆಗಿದ್ದು, ನಮ್ಮ ಶಾಸಕರಿಗೆ ಮಾಡ್ಲಿಕ್ಕೆ ಇದಕ್ಕೆ ದೊಡ್ಡ ಹಾಸ್ಯ ಇನ್ನೇನಾದ್ರೂ ಉಂಟಾ? ಹೆಚ್ಚಿಗೆ ಮಾತಾಡುದಿಲ್ಲ, ನಾಚಿಕೆ ಆಗ್ತದೆ, ಬೇಸರ ಆಗ್ತದೆ. ಮಾತಾಡಿ ಆದ್ರೂ ಉಪಾಯ ಇಲ್ಲ. ಇಂಥದ್ದೆಲ್ಲ ಆಗುವಾಗ ಮಾತಾಡ್ಲೇಬೇಕಾಗಿ ಬಂದಿದ್ದೇನೆ. ಇಲ್ಲಾಂದ್ರೆ ನಾನು ಇದರಲ್ಲಿ ಹೇಳುದೇ ಇಲ್ಲ ಅಂತ ಈಗ ಕೈದು ಮಾಡ್ಲಿಕ್ಕೆ ಬಂದಿದ್ದೇನೆ. ಯಾಕಂದ್ರೆ ಹೇಳಿ ಹೇಳಿ ಸಾಕಾಯ್ತು. ಇದು ಆಗೋ ವಿಚಾರ ಅಲ್ಲ. ಹಾಗಾಗಿ ದಯವಿಟ್ಟು ಕರೆಂಟ್ ಕನೆಕ್ಷನ್ ಆಗಿದೆ. ರೈತರಿಗೆ ಎಷ್ಟು ದಿನ ನೀರು ಬರ್ತದೆ ಅಂತ ನಂಗಂತೂ ಗೊತ್ತಿಲ್ಲ. ಈ ಬಗ್ಗೆ ಬಹಳ ಬೇಸರ ಇದೆ. ಯಾಕಂದ್ರೆ ನಮ್ಮ ಹತ್ರ ಯೋಜನೆ ಹಾಳಾಗಿ ಹೋಯ್ತಲ್ಲ, 140 ಕೋಟಿ ರೂಪಾಯಿ ನೀರು ತಿಂದು ಹೋಯ್ತಲ್ಲ, ಯಾರದೇ ಒಂದು ಕಣ್ಣು ತೋರ್ಲಿಕ್ಕೋಸ್ಕರ ಮಾಡಿ ಹಾಳಾಯ್ತಲ್ಲ ಅಂತ ಬಹಳ ಬೇಸರ ಆಗ್ತಾ ಉಂಟು. ನಮಸ್ಕಾರ.